ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಹೃದಯಪೂರ್ವಕ ವಂದನೆಗಳು ಮತ್ತು ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಮಲಮ್ಮ ಅಂತ ಹೇಳಿ ಸ್ನೇಹಿತರೆ ಚಿಕ್ಕ ಜಾಜರು ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವರ ಒಂದು ಅಭ್ಯಾಸ ಏನಪ್ಪ ಅಂದರೆ ಕಾಲೆತ್ತಿ ಕೊಡಬೇಕು ಅಂದರೆ ಮೊದಲು ಗೂಟ ನೋಡಬೇಕು, ಆಗ ಮಾತ್ರನೇ ಚಟ ಜಾಸ್ತಿ ಆಗೋದು. ಅಲ್ಲಿವರೆಗೂ ಇವರಿಗೆ ಏನೂ ಆಸಕ್ತಿನೂ ಇರಲ್ಲ ಮತ್ತು ಮಾಡಿಸ್ಕೊಬೇಕು ಅನ್ನೋ ಒಂದು ಚಟನೂ ಇರಲ್ವಂತೆ. ಇನ್ನು ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದೇ ಆದರೆ ಉಜ್ಜಾಡಿದಾಗಲೇ ತುಂಬ ಸಲ ಎತ್ತಿ ಕೊಟ್ಟಿದ್ದೀನಿ ಆಯಿತಾ. ಅಲ್ಲಿವರೆಗೂ ಇವರಿಗೆ ಅಷ್ಟೊಂದಾಗಿ ಎತ್ತಿ ಕೊಡಬೇಕು ಅಂತ ಒಂದು ಮನಸ್ಥಿತಿ ಆಗಲಿ ಅಥವಾ ಒಂದು ಆಸೆ ಆಗಲಿ ಬರಲ್ಲ. ಇನ್ನು ಗಂಡ ಬಂದ್ಬಿಟ್ಟು ಉಜ್ಜಾಡೋದು ಅಪರೂಪ, ಆತ ಏನಿದ್ರೂ ಬಂದ್ಬಿಟ್ಟು ಬೇಗ ಮುಗಿಸ್ಕೊಂಡು ಹೋಗ್ತಾನೆ ಕೆಲಸ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ಇವ್ರದ್ದೊಂದು ಈಸ್ಟ್ ಫೇಸು 3 BHK ಹೌಸ್ ಇದೆ, ರೆಂಟ್ಗೆ ಕೊಡ್ತಾರೆ. ಓಕೆ, ಇನ್ನು ಗುಣ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ ಇವ್ರದ್ದು ಗುಣ ಯಾವ ರೀತಿ ಇದೆ ಅಂತಂದರೆ ಇಲ್ಲಿ ಬಯಸಿದ್ದು ಎಷ್ಟೇ ಕಷ್ಟ ಆದರೂ ಸಿಗಬೇಕು ಅನ್ನೋ ಒಂದು ಹಠ ತುಂಬ ಇದೆ. ಹಾಗೆ ಕಾಲೆತ್ತಿ ದಿಂಗಿಸಿಕೊಳ್ಳುವಾಗ ಸ್ವಲ್ಪ ಶಬ್ದ ಮಾಡ್ತೀನಿ, ಏನು ಅಂದ್ಕೋಬೇಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಎರಡನೇದು, ಶಬ್ದ ಮಾಡುವಾಗ ಚೀಪು ಅಂತ ಕೊಡೋದು ಅದೆಲ್ಲ ಅಭ್ಯಾಸ ಬಿಡಬೇಕು. ಅದೆಲ್ಲ ಒಳ್ಳೆಯ ಸಂಸ್ಕಾರನೂ ಅಲ್ಲ, ಒಂದು ಒಳ್ಳೆಯ ಮನೆತನದ ಒಂದು ಅಭ್ಯಾಸನೂ ಅಲ್ಲ, ಗುಣನೂ ಅಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮೂರನೇದು, ಒಳ್ಳೆ ನಡೆಗೆ ನಾಜೂಕು ಇದ್ದರೆ, ಒಳ್ಳೆ ನಡೆಗೆ ಮತ್ತು ನಾಜೂಕು ಇದ್ದರೆ ಯಾರೂ ಆ ರೀತಿ ವರ್ತನೆ ಮಾಡಲ್ಲ. ಓಕೆ, ಬೇಜಾರು ಮಾಡ್ಕೋಬಾರ್ದು, ಈ ರೀತಿಯಾಗಿ ಹೇಳಿದ್ದೀವಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕಹಿ ನೆನಪಿನ ಬಗ್ಗೆಯಲ್ಲಿ ಒಂದಿಷ್ಟು ಹಳೆಯ ನೆನಪುಗಳ ಬಗ್ಗೆಯಲ್ಲಿ ಹೇಳ್ಕೊಂಡಿದ್ದಾರೆ ನಮ್ಮ ಜೊತೆ ನೋಡ್ಬೋದು. ಮೊದಲನೇದು, ಸರ್ ತುಂಬ ಸಂಸ್ಕಾರ ಕುಟುಂಬದಿಂದ ಬಂದವಳು ಅಂತ ಏನು ಹೇಳಲ್ಲ, ಆದರೆ ಒಂದು ಮಾತು ಮಾತ್ರ ಖಂಡಿತ ಹೇಳ್ತೀನಿ, ಜೀವನದಲ್ಲಿ ತುಂಬ ಅನ್ಯಾಯ ಆಗಿದೆ, ತುಂಬ ನೊಂದಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮದುವೆಗಿಂತ ಮುಂಚೆನೇ ತೂತು ಬಗಲ್ ಆಗಿತ್ತು, ಆದರೆ ಡೆಂಗುವನ್ನು ಮಾತ್ರ ಗೂಟ ಕೊಡಲೇ ಇಲ್ಲ ಕಣ್ರಿ, ಸರಿಯಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಕೆಗೆ ಪಂಗನಾಮ ಹಾಕಿದ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಕಹಿ ನೆನಪು ಮತ್ತು ಒಂದು ಹಳೆಯ ನೆನಪುಗಳ ಬಗ್ಗೆ ಇಲ್ಲಿ ಮೆಲುಕನ್ನ ಹಾಕ್ಕೊಂಡಿರ್ತಕ್ಕಂಥದ್ದು. ಇನ್ನು ನೋಡಿ ಈ ಒಂದು ಮನೆಯಲ್ಲಿ ಏನೇನಪ್ಪ ಇದೆ, ಒಂದು ರೆಂಟ್ಗೆ ಕೊಡ್ತಕ್ಕಂಥ ಮನೇಲಿ ಅಂದರೆ 3 ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು ಮತ್ತು ಸೆಕೆಂಡ್ ಬೆಡ್ರೂಮು, ಥರ್ಡ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಓಕೆನಾ, ಮಾಸ್ಟರ್ ಬೆಡ್ರೂಮಲ್ಲಿ ಮಾತ್ರ. ಇನ್ನು ಕಿಚನ್ ಬಂದ್ಬಿಟ್ಟು ಐಡಿಯಲ್ ಪ್ಲೇಸ್ ಇನ್ ದ ಸೌತ್ ಈಸ್ಟ್ ಆ್ಯಸ್ ಪರ್ ವಾಸ್ತು, ಕೆನ್ ಇನ್ಕ್ಲೂಡ್ ಎ ಯುಟಿಲಿಟಿ ವಾಶ್ ಏರಿಯಾ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಕಿಚನ್ ರೂಮು ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ, ಸೌತ್ ಈಸ್ಟ್ ಕಡೆ ಬರುತ್ತೆ. ಓಕೆನಾ, ವಾಸ್ತು ಪ್ರಕಾರ ಏನಿದೆ ಅದ್ರ ಪ್ರಕಾರನೇ ಕಟ್ಟಿರ್ತಕ್ಕಂಥ ಒಂದು ಕಿಚನ್ ಏರಿಯಾ ಆಗಿರುತ್ತೆ. ಇನ್ನು ವಾಶ್ರೂಮ್ ಬಗ್ಗೆ ಹೇಳಬೇಕು ಅಂದರೆ ಅಟ್ಯಾಚ್ಡ್ ಬಾತ್ರೂಮ್ಸ್ ಇರುತ್ತೆ, ಜೊತೆಗೆ 1 or 2 ಡಿಪೆಂಡಿಂಗ್ ಆನ್ ಡಿಸೈನ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕಾಮನ್ ಬಾತ್ರೂಮು ಇದೆ, ಅಕ್ಸೆಸಿಬಲ್ ಫ್ರಮ್ ದ ಹಾಲು ಆರು ಡೈನಿಂಗ್ ಏರಿಯಾ ಅಂತ ಇಲ್ಲಿ ಇರತಕ್ಕಂಥದ್ದು. ಕಾಮನ್ ಬಾತ್ರೂಮು ಇದೆ, ಜೊತೆಗೆ ಅಟ್ಯಾಚ್ಡ್ ಬಾತ್ರೂಮು ಸಹ ಹೊಂದಿರತಕ್ಕಂಥ ಒಂದು ಮನೆ ಆಗಿರುತ್ತೆ ಇದು. ಓಕೆನಾ, ಇವತ್ತು ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನು ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ. ಓಕೆನಾ, ಇಷ್ಟ ಆದರೆ ಲೈಕ್ ಕೊಡಿ. ಬಾಯ್. You don't know what is next, and I'm loving the fact, truly it's making me blessed, cause I work on my team, no snakes in the grass, and we have a trust in the wind.